ನೋಡ್ತಾ ಇದ್ರೆ ವಿಬಿಸಿ ನ್ಯೂಸ್, ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಅರಸೀಕೆರೆ ರಾಜಕೀಯದಲ್ಲಿ ಹೊಸ ಟ್ವಿಸ್ಟ್. ಶಿವಲಿಂಗೇಗೌಡರ ಅಹಂಗೆ ಬ್ರೇಕ್ ಹಾಕಲು ಜೆಡಿಎಸ್ ಮಾಸ್ಟರ್ ಪ್ಲಾನ್. ಅರಸೀಕೆರೆಯಿಂದ ರೇವಣ್ಣ ಸ್ಪರ್ಧೆಗೆ ಮುಖಂಡರ ಒತ್ತಾಯ. 10 ವರ್ಷಗಳ ಹಳೆ ಸಾಲಕ್ಕೆ ಹಾಸನದಲ್ಲಿ ರಕ್ತದ ಓಕುಳಿ. ಇನ್ಸ್ಪೆಕ್ಟರ್ ಶಿವಕುಮಾರ್ ದರ್ಪಕ್ಕೆ ಬೆಚ್ಚಿಬಿದ್ದ ಹಾಸನ. 30 ಲಕ್ಷಕ್ಕಾಗಿ ಮಾರಣಾಂತಿಕ ದಾಳಿ. ಹಾಸನದ ಯುವತಿ ನಿಖಿತಾ ಕೇಸ್ನಲ್ಲಿ ಟ್ವಿಸ್ಟ್. ಪ್ರಿಯಕರನ ಮನೆಯಲ್ಲಿ ಜೀವ ಬಿಟ್ಟ ಇನ್ಸ್ಟಾಗ್ರಾಂ ಪ್ರೇಯಸಿ. ಇದು ಆತ್ಮಹತ್ಯೆಯಲ್ಲ, ಕೊಲೆ ಅಂತಿರೋ ಕುಟುಂಬಸ್ಥರು. ಅರೆಹಳ್ಳಿಯಲ್ಲಿ ಮುಂದುವರೆದ ಕಾಡಾನೆಗಳ ಆರ್ಭಟ. ಪಂಪ್ಸೆಟ್ ಪುಡಿ ಪುಡಿ ಮಾಡಿದ ಗಜಪಡೆ. ಗಜಪಡೆಯ ರುದ್ರ ನರ್ತನಕ್ಕೆ ಕಾಫಿ ಅಡಕೆ ಗಿಡಗಳು ಉಡಿಸ್. ಹೊಸ ದಾಖಲೆ ಬರೆದ ಸಿದ್ದರಾಮಯ್ಯ. ಅರಕಲಗೂಡು, ಹೊಳೆನರಸೀಪುರ, ಬೇಲೂರು ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮ. ಪಟಾಕಿ ಸಿಡಿಸಿ ಸಿಹಿ ಅಭಿಮಾನಿಗಳ ಹರ್ಷೋದ್ಗಾರ. ಮೆಕ್ಕೆಜೋಳ ಮಾರಾಟವಾಗಿ ತಿಂಗಳು ಕಳೆದರೂ ಸಿಗದ ಹಣ. ಸರ್ಕಾರದ ಬೆಂಬಲ ಬೆಲೆಯೂ ಬಾಕಿ. ಕೆಎಂಎಫ್ ನಡೆಗೆ ರೈತರಿಂದ ತೀವ್ರ ಅಸಮಾಧಾನ. ವಾರ್ತೆಗಳ ವಿವರ. ವಿಧಾನಸಭಾ ಚುನಾವಣೆಗೆ ಇನ್ನು 2.5 ವರ್ಷ ಬಾಕಿ ಇರುವಾಗಲೇ ಹಾಸನದಲ್ಲಿ ಜೆಡಿಎಸ್ ಒಂದಿಷ್ಟು ಎಚ್ಚೆತ್ತುಕೊಂಡಂತೆ ಕಾಣುತ್ತಿದೆ. ಭದ್ರಕೋಟೆ ಎನ್ನಿಸಿಕೊಂಡಿದ್ದ ಜೆಡಿಎಸ್ ನಲ್ಲಿ ಒಂದಿಷ್ಟು ಮಂಕು ಕವಿದ ವಾತಾವರಣ ನಿರ್ಮಾಣವಾಗಿತ್ತು. ಇದೀಗ ಮತ್ತೆ ಪುಟಿದೇಳುವುದಕ್ಕೆ ಜೆಡಿಎಸ್ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಿದೆ. ಈಗಾಗಲೇ ನಾಡಿದ್ದು ಯಾವಾಗಲೂ ಒಂದಿಷ್ಟು ಜೆಡಿಎಸ್ ಸಮಾವೇಶವನ್ನು ಕೂಡ ಹಾಸನದಲ್ಲಿ ನಿಗದಿಯನ್ನ ಮಾಡಿಕೊಳ್ಳಲಾಗಿದೆ. ಈ ಮೂಲಕ ಜೆಡಿಎಸ್ ತನ್ನ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಇವೆಲ್ಲದರ ನಡುವೆ ಮತ್ತೊಂದು ಕಡೆ ಮಾಜಿ ಸಚಿವ ಹಾಗೂ ಹೊಳೆನರಸೀಪುರದ ಶಾಸಕರಾಗಿರ್ತಕ್ಕಂಥ ಎಚ್ ಡಿ ರೇವಣ್ಣ ಅವರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅರಸೀಕೆರೆಯಿಂದ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒತ್ತಡಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರೇವಣ್ಣ ಅವರು ಹಾಗಿದ್ರೆ ಮುಂದಿನ ಬಾರಿ ವಿಧಾನಸಭಾ ಚುನಾವಣೆಯಿಂದ ಅರಸೀಕೆರೆಯಿಂದ ಸ್ಪರ್ಧೆ ಮಾಡ್ತಾರಾ ಅಂತಕ್ಕಂಥ ಪ್ರಶ್ನೆಗಳು ಮನೆ ಮಾಡ್ತಾ ಇದ್ದಾವೆ. ಈ ಸಂಬಂಧ ತಾಲೂಕಿನ ಹಲವು ಜೆಡಿಎಸ್ ಮುಖಂಡರುಗಳು ಮೊನ್ನೆಯಷ್ಟೇ ರೇವಣ್ಣ ಅವ್ರನ್ನ ಮುಖಾಮುಖಿ ಭೇಟಿ ಮಾಡಿ ಹೇಳಿ ಕೇಳಿ ಹಿಂದಿಂದಲೂ ಕೂಡ ಅರಸೀಕೆರೆ ಜೆಡಿಎಸ್ ಭದ್ರಕೋಟೆ, ಹೀಗಾಗಿ ನೀವು ಮುಂದಿನ ಎಲೆಕ್ಷನ್ ನಲ್ಲಿ ಇಲ್ಲಿಂದಲೇ ಸ್ಪರ್ಧೆ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಇನ್ನು ನಿಯೋಗದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಂತ ಬಾಣವಾರ ಅಶೋಕ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹೊಸೂರು ಗಂಗಾಧರ್, ಜನತಾ ಬಜಾರ್ ಅಧ್ಯಕ್ಷ ಗಣಸಿ ಮಂಜುನಾಥ್, ಕರ್ನಾಟಕ ಪ್ರದೇಶ ಕುರುಬರ ಸಂಘದ ರಾಜ್ಯ ಉಪಾಧ್ಯಕ್ಷ ಕೇಶವಮೂರ್ತಿ ಹಾಗೂ ಸ್ಥಳೀಯ ಜೆಡಿಎಸ್ ಮುಖಂಡರಾದ ಹರ್ಷವರ್ಧನ್ ಮುಂತಾದವರು ಹಾಜರಿದ್ರಂತೆ. ಇವೆಲ್ಲರೂ ಕೂಡ ರೇವಣ್ಣ ಅವರಿಗೆ ಮನವಿ ಮಾಡಿರ್ತಕ್ಕಂಥದ್ದು. ಅಣ್ಣ, ನೀವು ಮುಂದಿನ ಬಾರಿ ಅರಸೀಕೆರೆಗೆ ಬಂದು ಸ್ಪರ್ಧೆ ಮಾಡಬೇಕು ನೀವು ಅಂತ. ಯಾಕೆ ರೇವಣ್ಣ ಅವ್ರನ್ನ ಅರಸೀಕೆರೆ ಕರಿತಾ ಇದ್ದಾರೆ ಅಂತ ಅಂದ್ರೆ, ಈ ಹಿಂದೆ ಜೆಡಿಎಸ್ ಇಂದ 3 ಬಾರಿ ಗೆದ್ದಿದ್ದ ಶಿವಲಿಂಗೇಗೌಡರು ಈಗ ಕಾಂಗ್ರೆಸ್ ನಿಂದ ಗೆದ್ದು ಜಿಲ್ಲೆಯಲ್ಲಿ ಎಲ್ಲವೂ ನನ್ನಿಂದಲೇ ನಡೀತಾ ಇದೆ, ಜಿಲ್ಲೆಯಲ್ಲಿ ಜೆಡಿಎಸ್ ಮುಗಿಸ್ಬಿಡ್ತೀವಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ರಾಜ್ಯ ನಾಯಕರುಗಳು ಯಾರೇ ಬಂದ್ರು ಕೂಡ ಅರಸೀಕೆರೆಗೆ ಬರ್ತಾ ಇದ್ದಾರೆ. ಒಂದು ವೇಳೆ ಮುಂದಿನ ಚುನಾವಣೆಯಲ್ಲಿ ಏನಾದ್ರೂ ನಾವು ಅವ್ರನ್ನ ಸೋಲ್ಸಿದ್ರೆ ಕಾಂಗ್ರೆಸ್ ಕತೆ ಅಲ್ಲಿಗೆ ಮುಗಿದಂಗಾಗುತ್ತೆ. ರಾಜ್ಯ ಕಾಂಗ್ರೆಸ್ ನಾಯಕರು ಜಿಲ್ಲೆಯಲ್ಲಿ ಅರಸೀಕೆರೆಯಲ್ಲಿ ಮೀಟಿಂಗ್ ಮಾಡೋದೆಲ್ಲ ತಪ್ಪುತ್ತೆ. ಇದೆಲ್ಲ ಸಾಧ್ಯ ಆಗದೆ ಯಾವಾಗ ಅಣ್ಣ ನೀವು ನಮ್ಮ ಅರಸೀಕೆರೆಗೆ ಬಂದು ಸ್ಪರ್ಧೆ ಮಾಡಿದಾಗ. ಹಾಗಾಗಿ ಕ್ಷೇತ್ರದಲ್ಲಿ ನಿಮ್ಮ ಕೊಡುಗೆ ಸಾಕಷ್ಟಿದೆ. ದೇವೇಗೌಡರು, ಕುಮಾರಸ್ವಾಮಿ ಅವರು, ನಿಮ್ಮ ಕೊಡುಗೆಯಿಂದ ಕ್ಷೇತ್ರ ಇಷ್ಟೆಲ್ಲ ಅಭಿವೃದ್ಧಿ ಆಗಿದೆ. ಆದ್ರೆ ಅದನ್ನ ಸ್ಮರಿಸಿಕೊಳ್ಳದ ಶಿವಲಿಂಗೇಗೌಡರು ನನ್ನಿಂದಲೇ ಎಲ್ಲ ಆಗ್ಬಿಟ್ಟಿದೆ, ನಾನೇ ಭಗೀರಥ ಇಲ್ಲಿಗೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಹಂಗಾಗಿ ನೀವು ಅರಸೀಕೆರೆಯಿಂದ ಬಂದು ಸ್ಪರ್ಧೆ ಮಾಡಬೇಕು ಅಂತ ಅವ್ರಿಗೆ ಒತ್ತಡ ಹಾಕಿದ್ದಾರಂತೆ. ಇದಕ್ಕೆ ರೇವಣ್ಣ ಅವರು ಕೂಡ ಆಯ್ತು ಬಾ ನೋಡೋಣ ನಡ್ರಿ ಅಂತ ಹೇಳಿ ಕಳಿಸಿದ್ದಾರೆ. ಪೂರಕವಾಗಿ ಆಗಲ್ಲ ಅಂತ ಹೇಳಿಲ್ಲ ಅವರು, ಆಯ್ತು ನೋಡೋಣ ನಡ್ರಿ ಮಾತಾಡೋಣ ಅಂತ ಹೇಳಿದ್ದಾರಂತೆ. ಈಗಾಗಲೇ ರೇವಣ್ಣ ಅವ್ರಿಗೆ ಹೊಳೆನರಸೀಪುರದಲ್ಲಿ ಒಂದಿಷ್ಟು ವಾತಾವರಣ ಬಹಳ ಕಷ್ಟಕರವಾಗಿದೆ ಅಂತ ಈಗಾಗಲೇ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ. ಕಳೆದ ಬಾರಿಯೇ ರೇವಣ್ಣ ಅವರು ಬಹಳ ಪ್ರಯಾಸದ ಗೆಲುವನ್ನ ಸಾಧಿಸಿದ್ರು ಹೊಳೆನರಸೀಪುರದಲ್ಲಿ. ಇವತ್ತಿನ ಎಂಪಿ ಆಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವತ್ತು ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರೇವಣ್ಣ ಅವರ ವಿರುದ್ಧ ವಿಧಾನಸಭಾ ಚುನಾವಣೆಯಲ್ಲಿ ಅವರ ವಿರುದ್ಧ ಕಣಕ್ಕಿಳಿದಿದ್ರು. ಇನ್ನು 1,500,000 ಓಟು ಬಂದುಬಿಟ್ಟಿದೆ. ರೇವಣ್ಣ ಅವರು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲೇ ಸೋಲ್ಬೇಕಾಗಿತ್ತು. ಹೀಗಾಗಿ ಈ ಬಾರಿ ಆ ವಾತಾವರಣ ಮತ್ತಷ್ಟು ಹದಗೆಟ್ಟು ಬಿಟ್ಟಿದೆ. ಹಿಂಗಾಗಿ ರೇವಣ್ಣ ಅವರು ಮತ್ತೆ ಹೊಳೆನರಸೀಪುರದಿಂದಲೇ ಸ್ಪರ್ಧೆ ಮಾಡಿದ್ರೆ ಗೆಲ್ಲದ್ ಬಹಳ ಕಷ್ಟ ಅನ್ನೋ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ. ಹೀಗಾಗಿ ರೇವಣ್ಣ ಅವರು ಹಾಸನಕ್ಕೆ ಬರ್ತಾರೆ ಅಂತ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದ್ವು. ಈ ನಡುವೆ ಇದೀಗ ಆಡ್ ಆನ್ ಟು ದಿಸ್ ಅನ್ನೋ ತರ ಈಗ ಅರಸೀಕೆರೆ ಒಂದು ಸೇರ್ಕೊಂಡಿದೆ. ರೇವಣ್ಣ ಅವರು ಅರಸೀಕೆರೆಯಿಂದ ಹಾಗಿದ್ರೆ ಸ್ಪರ್ಧೆ ಮಾಡ್ತಾರಾ? ಸೋಲಿಲ್ಲದ ಸರದಾರ ಎಂದು ಬೀಗುತ್ತಿರುವ
ಶಿವಲಿಂಗೇಗೌಡರ ಅವರ ಅಹಮ್ಮನ್ನ ಕಡಿಮೆ ಮಾಡ್ತಾರಾ ಇದ್ರ ಮೂಲಕ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಎಸ್, ಒಂದು ವೇಳೆ ಏನಾದ್ರೂ ರೇವಣ್ಣ ಅವರು ಹಂಗಿದ್ರೆ ಅರಸೀಕೆರೆಯಿಂದಲ್ಲ ಸ್ಪರ್ಧೆ ಮಾಡಿಬಿಟ್ಟರೆ, ಕಳೆದ ಸರಿ ಬಿಜೆಪಿಯಿಂದ JDS ಬಂದಿದ್ದಂತಹ ಅಲ್ಲಿ ಬಹಳಷ್ಟು ಸದ್ಯದ ಮಟ್ಟದಲ್ಲಿ ಒಂದಿಷ್ಟು ಧ್ವನಿ ಎತ್ತುತ್ತಾ ಇರ್ತಕ್ಕಂಥವ್ರು ಅಂತ ಅಂದ್ರೆ JDS ನಿಂದ ಸ್ಪರ್ಧೆ ಮಾಡಿದ್ದ ಪರಾಜಿತ ಅಭ್ಯರ್ಥಿ NR ಸಂತೋಷ್. NR ಸಂತೋಷ್ ಕಥೆ ಏನು ಇಲ್ಲಿ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ರಾಜಕೀಯವಾಗಿ ಶಾಸಕರಾಗಬೇಕು ಅಂತ ಬಹಳ ಕನ್ಸು ಕಟ್ಕೊಂಡು ಬಿಜೆಪಿಲಿ ಬಹಳ ಓಡಾಡಿದ್ರು. ಕೊನೆ ಕ್ಷಣದಲ್ಲಿ ಟಿಕೆಟ್ ತಪ್ಪೋಯ್ತು. ಇದಾದ್ಮೇಲೆ JDS ಬಂದ್ರು. JDS ಬಂದು ಸ್ಪರ್ಧೆ ಮಾಡಿದ್ರು, ಆದ್ರೆ ಶಿವಲಿಂಗೇಗೌಡರ ವಿರುದ್ಧ ಗೆಲ್ಲಕ್ಕಾಗ್ಲಿ. ಅದಾದ್ಮೇಲೆ ಅಲ್ಲೊಂದಿಷ್ಟು JDS ಇಂದ ಧ್ವನಿ ಎತ್ತಾ ಇರೋದು ಈಗ NR ಸಂತೋಷ್. ಈಗ NR ಸಂತೋಷ್ ಕಥೆ ಏನು ನೆಕ್ಸ್ಟು ಅನ್ನೋದು ಇಲ್ಲಿ ಪ್ರಶ್ನೆ. ಬಟ್ NR ಸಂತೋಷ್ ಅವರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ಏನೇನೋ ಕೊಟ್ಟಿದ್ದಾರಂತೆ. ನನ್ನ ನಾಯಕರು ಅವರು ನಮಗೆ ಅವ್ರು ಬಂದ್ರೆ ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದೇನು ತುಂಬು ಮನ್ಸಿಂದ ಹೇಳಿರೋದಿಲ್ಲ, ಮೇಲ್ಗಡೆ ಹೇಳ್ಬೇಕಲ್ಲ. ಇಲ್ಲಪ್ಪ ರೇವಣ್ಣವ್ರು ಬಂದ್ರೆ ನಾನು ಬಿಡ್ಕೊಡೋದಿಲ್ಲ ಅನ್ನಕ್ಕಾಗತ್ತಾ? ಹಂಗಾಗಿ ನಮ್ಮ ನಾಯಕರು ಬಂದು ಸ್ವಾಗತಿಸ್ತೀವಿ ಅನ್ನೋದನ್ನ ಸಹಜವಾಗಿ ಹೇಳಿದ್ದಾರೆ. ನೋಡೋಣ ರೇವಣ್ಣ ಅವರ ಮುಂದಿನ ನಡೆ ಏನು ಅನ್ನೋದನ್ನ. ಬೆಂಗಳೂರಿನ ವಿವೇಕನಗರ ಠಾಣಾ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದಂತ ಶಿವಕುಮಾರ್ ಎಂಬುವರು ವ್ಯಕ್ತಿಯೊಬ್ಬನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿದ್ದಾರೆ. ಎಲ್ಲಿ? ಹಾಸನಕ್ಕೆ ಬಂದು. ಹಾಸನ ತಾಲೂಕಿನ ಕಾರ್ಲಕೊಪ್ಪಲು ಗ್ರಾಮದ ಶಶಿಧರ್ 2 ಕಾಲುಗಳನ್ನ ಮುರಿದು ತಲೆಭಾಗ, ಕೈ, ಮೈ, ಕಣ್ಣು ಎಲ್ಲವೂ ಕೂಡ ಗಾಯ ಆಗಂಗೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಮಂಗಳವಾರ ಸಂಜೆ ಬೆಂಗಳೂರಿನಿಂದ ಇನೋವಾ ಕಾರಲ್ಲಿ ಬಂದ ಶಿವಕುಮಾರ್ ಹಾಗೂ ಇತರರು ಗೊರ್ರು ಸಮೀಪದ ಉಳುವಾರೆ ಗ್ರಾಮದ ಬಳಿ ಶಶಿಧರ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಕಬ್ಬಿಣದ ರಾಡ್ನಿಂದ ಮನಸೋ ಇಚ್ಛೆ ಹಲ್ಲೆ ನಡೆಸಲಾಗಿದೆ. ಹಲ್ಲೆಯಿಂದ 2 ಕಾಲುಗಳು ಮುರಿದೋಗಿದ್ದಾವೆ, 15 ಹೊಲಿಗೆ ಹಾಕವೆ. ಶಶಿಧರ್ ಸದ್ಯ ನಗರದ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಅಲ್ಲದೆ ಬಲ್ಗನಿಗೂ ಕೂಡ ಗಂಭೀರವಾದ ಗಾಯ ಆಗಿದೆ ಅಂತ ಶಶಿಧರ್ ಹಾಗೂ ಅವರ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಇನ್ನು ಏನಿದ್ ಕತೆ, ಯಾಕಿಂಗ್ ಆಯ್ತು ಅಂತ ಅಂದ್ರೆ 7-8 ವರ್ಷಗಳ ಹಿಂದೆ ಹಾಸನದಲ್ಲೇ ಶಿವಕುಮಾರ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು. ಶಿವಕುಮಾರ್ ಮತ್ತೆ ಶಶಿಧರ್ ನಡುವೆ ಅವತ್ತು ಹಣಕಾಸಿನ ವ್ಯವಹಾರ ಇತ್ತು ಅಂತ ಹೇಳಲಾಗತ್ತೆ. ಶಶಿಧರ್ ಹೆಸರಿನಲ್ಲಿ ಆಸ್ತಿ ಖರೀದಿ ಮಾಡಕ್ಕೆ ಶಿವಕುಮಾರ್ 50 ಲಕ್ಷ ಹಣ ಕೊಟ್ಟಿದ್ರಂತೆ. ಆದ್ರೆ ಯಾವ್ದು ಭೂಮಿ ಸರಿಯಾಗಿ ಸೆಟ್ ಆಗ್ಲಿಲ್ಲ ಅಂತ ಹೇಳಿ 20 ಲಕ್ಷ ಹಣವನ್ನ ಶಶಿಧರ್ ವಾಪಸ್ ಕೊಟ್ಟವ್ರೆ. ಆದ್ರೆ ಉಳಿದ 10 ಲಕ್ಷ ಹಣಕ್ಕೋಸ್ಕರ ಇವರು ಚೆಕ್ ಬೌನ್ಸ್ ಕೇಸ್ ಹಾಕೊಳ್ತಾರೆ. ಚೆಕ್ ಬೌನ್ಸ್ ಕೇಸ್ ಹಾಕೊಂಡು ಏನ್ ಮಾಡ್ತಾರೆ, 10 ಲಕ್ಷದ ಚೆಕ್ಗೆ 26.5 ಲಕ್ಷ ರೂಪಾಯಿಗೆ ವಾಪಸ್ ಕೊಡಬೇಕು ಅಂತ ಕೇಸ್ ಹಾಕ್ತಾರೆ. ಆ ವಿಚಾರಣೆ ಇನ್ನು ಕೂಡ ನಡೀತಾ ಇದೆ. ಈ ನಡುವೆ ಶಿವಕುಮಾರ್ ಇವತ್ತು ಬಂದು ನನ್ನ ದುಡ್ಡು ವಾಪಸ್ ಕೊಡೋದಿಲ್ಲ ನೀನು ಅಂತ ಹೇಳಿ ಏಕಾಏಕಿ ಹಲ್ಲೆ ಮಾಡಿದ್ದಾರೆ ಅಂತಕ್ಕಂಥ ಆರೋಪ. ಇನ್ನು ಅದೇನೋ ಶಶಿಧರ್ ಕಾರಲ್ಲಿ ಬಂದಾಗ ಇಬ್ರು ಇಟ್ಕೊಂಡಿದ್ರಂತೆ, ಶಶಿಧರೇ ಹಲ್ಲೆ ಮಾಡಿದ್ದಾರಂತೆ. ನನ್ನ ಕುಟುಂಬಕ್ಕೆ ಜೀವ ಬದೇ ಇದೆ, ಹಂಗಾಗಿ ನನಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ನಾನು ಪೊಲೀಸು ಅನ್ನೋ ಕಾರಣಕ್ಕೆ ದರ್ಪ ಮೆರೆದಿದ್ದಾರೆ ಅಂತೆಲ್ಲ ಅಳನ್ನು ತೋಡಿಕೊಂಡಿದ್ದಾರೆ. ಗೊರೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಬೆಂಗಳೂರಿನ ವಿವೇಕನಗರ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದ ಇದೇ ಶಿವಕುಮಾರ್ ಇತ್ತೀಚೆಗೆ ಲಾಕಪ್ ಡೆತ್ ಕೇಸ್ ಆರೋಪದಲ್ಲಿ ಅಮಾನತಾಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ನಾನು ರುಕ್ಮಿಣಿ ಅಂತ. ಅವನು ನಿನ್ನೆ ಗೊರೂರಿಗೆ ಒಂದು 6 ಗಂಟೆ ಸಮಯದಲ್ಲಿ, ಸಂಜೆ 6 ಗಂಟೆಯಲ್ಲಿ ಮನೆಗೆ ಸಾಮಾನು ತಗೊಬರ್ಲಿಕ್ಕೆ ಅಂತೇಳಿ ಹೋಗಿದ್ದ. ಸಾಮಾನು ತಗೊಂಡು ವಾಪಸ್ ಬರುವಾಗ ಗೊರೂರಿಂದ ಕಾರ್ಲಿಗೆ ವಾಪಸ್ ಬರೋ ಮಧ್ಯ ರೋಡಲ್ಲಿ ಉಡುವರೆ ಅಂತ ಒಂದು ಊರಿದೆ. ಆ ಊರಿನಲ್ಲಿ ಒಂದು ನಿರ್ಜನ ಪ್ರದೇಶ ಅಂತ ಹೇಳ್ಬೋದು ಅದನ್ನು. ಅಲ್ಲಿ ಯಾರೂ ಮನೆಗಳಿಲ್ಲ, ಜನ ಯಾರು ಓಡಾಡ್ತಿರ್ತಾರೆ ಸ್ವಲ್ಪ ಅಷ್ಟೇ. ಅಲ್ಲಿ ಇವರು ಇನೋವಾ ಕಾರ್ನಲ್ಲಿ ಬಂದು ಇವನ್ನ ಅಡ್ಗಟ್ಟಿದ್ದಾರೆ. ಬೈಕಲ್ಲಿ ಇವ್ನು ಬರ್ತಾಯಿದ್ದಾಗ ಅಡ್ಗಟ್ಟಿ ಅಲ್ಲಿ ಅವ್ರ ಕಾರಿಂದ ಇಳಿದು ಶಿವಕುಮಾರ್ ಅನ್ನೋ ವ್ಯಕ್ತಿ ಫಸ್ಟು ರಾಡಲ್ಲಿ ಇವ್ನು ನನ್ನ ಮಗನಿಗೆ ಹೊಡೆದಿದ್ದಾನೆ, ಕಣ್ಣಿಗೆ ತಲೆಗೆ ಹೊಡೆದಿದ್ದಾನೆ. ಆವಾಗ ಅವನಿಗೆ ಕಣ್ಣು ಕಾಣದೇ ಇರೋ ಥರ ಬ್ಲಡ್ ಎಲ್ಲ ಇದಾಗಿ ಕಣ್ಣು ಕಾಣದೇ ಇರೋಂಗಾಗಿದೆ. ಅದಾದಮೇಲೆ ಅವನು ಶಿವಕುಮಾರು ಮತ್ತು ಅವನ ಜೊತೆ ಬಂದಿರೋರು 2 ಜನ ಸೇರಿ, ಇವ್ರು 3 ಜನನೂ ಸೇರಿ ಬೇರೆ ಜೋಳದ ಹೊಲದ ಹತ್ರಕ್ಕೆ ಎಳ್ಕೊಂಡು ಹೋಗಿದ್ದಾರೆ. ಜೋಳದ ಒಳಗಡೆ ಎಳ್ಕೊಂಡು ಹೋಗಿದ್ದಾರೆ. ಹೋಗಾದ್ಮೇಲೆ ಅವನಿಗೆ ಚೆನ್ನಾಗಿ ಹೊಡೆದಿದ್ದಾರೆ. ಕಾಲು ಮುರಿದಿದೆ. ಈ ಕಡೆ ಕಾಲಲ್ಲಿ ಆ ಕಾಲಲ್ಲಿ ಒಂದು 9 ಹೊಲಿಗೆ ಹಾಕಿದ್ದಾರೆ. ಕಣ್ಣು ಕಾಣಿಸ್ತಾ ಇಲ್ಲ ಇವಾಗ. ಮೈಯಲ್ಲಿ, ಕೈಯಲ್ಲಿ, ಬೆನ್ನಲ್ಲಿ ಎಲ್ಲ ತುಂಬ ರಾಡಲ್ಲಿ ಹೊಡೆದಿದ್ದಾರೆ. ಅವನು ಇವತ್ತು ಎದ್ದೇಳೋಕ್ಕಾಗ್ತಾಯಿಲ್ಲ, ತುಂಬ ಸುಸ್ತಾಗಿದ್ದಾನೆ. ಬೆಳಗ್ಗೆಯಿಂದ ಸ್ವಲ್ಪ ಮಾತಾಡ್ತಾಯಿದ್ದೆ, ಇವಾಗ ಮಾತು ಕೂಡ ಆಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ಈಗ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು. ನಿಮಗೂ ಶಿವಕುಮಾರ್ ಅವ್ರಿಗೂ, ಅಂದರೆ ನಿಮ್ಮ ಮಗನಿಗೂ ಶಿವಕುಮಾರ್ಗೂ ಏನು ಸಂಬಂಧ? ಸರ್, ಅವರು ಗೊರೂರು ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾಗ ನನ್ನ ಮಗನಿಗೆ ಪರಿಚಯ ಆಗಿದ್ದರು. ಆ ಟೈಮಲ್ಲಿ ಇವನು ಸ್ವಲ್ಪ ಶಿವಕುಮಾರ್ ಮತ್ತು ಇವರು ಇಬ್ಬರೂ ಒಂದು ವ್ಯವಹಾರಗಳನ್ನ ಮಾಡ್ಕೋತಾಯಿದ್ರು. ಆದರೆ ಅವರು ಒಂದು ಲೋಕಾಯುಕ್ತದಲ್ಲಿ ಇವಾಗ ಇನ್ಸ್ಪೆಕ್ಟರ್ ಆಗಿದ್ದು ಮತ್ತು ಇವಾಗ ಸಸ್ಪೆಂಡ್ ಆಗಿದ್ದಾರಂತೆ. ಇದೇ ಥರ ಒಂದು ಬೇರೆ ಪ್ರಕರಣದಲ್ಲಿ ಅವರು ಅಫೆನ್ಸ್ ಆಗಿ ಈ ಥರ ಒಂದು ಸಸ್ಪೆಂಡ್ ಆಗಿದ್ದಾರೆ. ಏನು ವ್ಯವಹಾರ ಮಾಡ್ತಾಯಿದ್ರು ಅಂದರೆ ಅವರೇನೋ ಆಸ್ತಿ ತೊಗೊಳಕ್ಕೆ ಅಂತೇಳಿ ಅವರು ಹೊರಟಾಗ ನನ್ನ ಹೆಸರಲ್ಲಿ ಆಸ್ತಿ ಮಾಡಬಾರ್ದು, ನನ್ನ ಹೆಸರಲ್ಲಿ ಆಸ್ತಿ ಮಾಡಿದ್ರೆ ಗೌರ್ಮೆಂಟ್ ಅಧಿಕಾರಿ ನಾನು ಆಗಿರೋದ್ರಿಂದ ಲಂಚದ ಇದು ಬರುತ್ತೆ ಅಂತೇಳಿ
ನನ್ನ ಮಗನ ಹೆಸರಲ್ಲಿ ಆಸ್ತಿ ಮಾಡೋಕ್ಕೆ ಅಂತ ಇವನಿಗೆ ಅಮೌಂಟ್ ಕೊಟ್ಟಿದ್ದಾರೆ. ಆಸ್ತಿ ಪ್ರೀತಿಯ ಹೆಸರಲ್ಲಿ ನಂಬಿ ಬಂದ ಯುವತಿಯೊಬ್ಬಳು ಪ್ರಿಯಕರನ ಮನೆಯಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರ್ತಕ್ಕಂಥ ಘಟನೆ ಬೆಂಗಳೂರಿನ ಉತ್ತರ ತಾಲೂಕಿನ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಪಿಲ್ಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಹಾಸನ ಜಿಲ್ಲೆಯ ಅರಸೀಕೆರೆ ಮೂಲದ ನಿಖಿತಾ ಮೃತಪಟ್ಟ ದುರ್ದೈವಿ. ಮೃತ ನಿಖಿತಾ ಹಾಗೂ ಪಿಲ್ಲಹಳ್ಳಿ ಗ್ರಾಮದ ರಾಘವೇಂದ್ರ ಎಂಬ ಯುವಕ ಕಳೆದ 5-6 ವರ್ಷಗಳಿಂದ ಪರಸ್ಪರ ಪ್ರೀತಿಸ್ತಾ ಇದ್ರು ಅಂತ ಹೇಳಲಾಗುತ್ತೆ. ಹೊಸ ವರ್ಷ ಆಚರಣೆ ಹಿನ್ನೆಲೆಯಲ್ಲಿ ನಿಖಿತಾ ಅರಸೀಕೆರೆಯಿಂದ ಪಿಲ್ಲಹಳ್ಳಿಯಲ್ಲಿರ್ತಕ್ಕಂಥ ಪ್ರಿಯಕರನ ಮನೆಗೆ ಬಂದಿದ್ಲು. ಈ ವೇಳೆ ತನಗೆ ತಾಳಿ ಕಟ್ಟಿ ಅಧಿಕೃತವಾಗಿ ಮದುವೆ ಆಗುವಂತೆ ನಿಖಿತಾ ರಾಘವೇಂದ್ರನಿಗೆ ಸದಾ ಒತ್ತಾಯಿಸ್ತಾ ಇದ್ಲು ಅಂತ ಹೇಳಲಾಗುತ್ತೆ. ಸೋಮವಾರ ಪ್ರಿಯಕರ ರಾಘವೇಂದ್ರ ಹಾಗೂ ಆತನ ಮನೆಯವರು ಮನೆಯಲ್ಲಿ ಇಲ್ಲದ ವೇಳೆ ನಿಖಿತಾ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ನಿಖಿತಾ ಸಾವು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿರ್ತಕ್ಕಂಥದ್ದು. ಮಗಳ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಪಿಲ್ಲಹಳ್ಳಿಗೆ ಧಾವಿಸಿದ ನಿಖಿತಾ ಪೋಷಕರು ಇದು ಆತ್ಮಹತ್ಯೆ ಅಲ್ಲ, ಇದೊಂದು ವ್ಯವಸ್ಥಿತ ಕೊಲೆ ಅಂತ ಆರೋಪಿಸ್ತಾ ಇದ್ದಾರೆ. ಇನ್ನು ನಮ್ಮ ಮಗಳನ್ನ ಪ್ರೀತಿ ಹೆಸರಲ್ಲಿ ವಂಚಿಸಿ ಮದುವೆಗೆ ಒತ್ತಾಯಿಸಿದ ಕಾರಣಕ್ಕೆ ಅವಳನ್ನ ಹತ್ಯೆ ಮಾಡಲಾಗಿದೆ ಅಂತ ಪೋಷಕರು ರಾಘವೇಂದ್ರನ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಪ್ರಕರಣ ದಾಖಲಾಗಿದೆ. ಪೊಲೀಸರು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ತೊಳಲು ಗ್ರಾಮದ ಮಧುಕರ್ ಎಂಬುವವರ ತೋಟಕ್ಕೆ 15ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ನುಗ್ಗಿ ದಾಳಿ ಮಾಡಿಬಿಟ್ಟಿದ್ದಾವೆ. ಕಾಫಿ, ಅಡಿಕೆ, ಯಂತ್ರೋಪಕರಣ ಎಲ್ಲವನ್ನು ಕೂಡ ನಾಶ ಮಾಡಾಕಿದ್ದಾವೆ. ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ನಿರಂತರವಾಗಿ ಮುಂದುವರಿತಾ ಇದ್ದು ಬೆಳೆಗಾರರು ಕಷ್ಟಪಟ್ಟು ಬೆಳೆದ ಕಾಫಿ, ಅಡಿಕೆ, ಬಾಳೆ ಗಿಡಗಳನ್ನ ತುಳಿದು ಹಾಳು ಮಾಡ್ತಿರ್ತಕ್ಕಂಥದ್ದು ಸದ್ಯ ಸಹಜ ಸುದ್ದಿ ಆಗೋಗ್ಬಿಟ್ಟಿದೆ ನಮಗದು. ಆನೆ ಒಂದು ದಾಳಿ ಮಾಡಿದ್ಯಂತೆ, ಹೌದಾ, ಈ ತರ ಆಗೋಗ್ಬಿಟ್ಟಿದೆ. ಎಸ್, ಕಾಫಿ ತೋಟಕ್ಕೆ ನೀರು ಹಾಯಿಸಲು ಜೋಡಿಸಿದಂತ ಪೈಪು, ಪಂಪ್ ಸೆಟ್ಗಳು ಮತ್ತೆ ಅದೆಂಥದ್ದು ಜೆಟ್ ಇವೆಲ್ಲವನ್ನು ಕೂಡ ನಾಶ ಮಾಡಿದ್ಯಂತೆ. ನಿರಂತರವಾಗಿ ಈ ತರದ ಕಾಡಾನೆ ದಾಳಿಗಳು ನಡೀತಾನೆ ಇದ್ದಾವೆ. ಇದಕ್ಕೊಂದು ಶಾಶ್ವತ ಪರಿಹಾರ ಸಿಗ್ತಾ ಇಲ್ಲ. ಅರೆಹಳ್ಳಿ, ಬಿಕ್ಕೋಡು ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದ್ದ ಕಾಡಾನೆಗಳು ಈಗ ಚೀಕನಹಳ್ಳಿ, ತೊಳಲು ಭಾಗಕ್ಕೆ ಲಗ್ಗೆ ಹಾಕಿವೆ. ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ತೊಳಲು ಗ್ರಾಮದಲ್ಲಿ ಕಾಫಿ ತೋಟಕ್ಕೆ 15ಕ್ಕೂ ಹೆಚ್ಚು ಕಾಡಾನೆಗಳು ನುಗ್ಗಿ ಬೆಳೆಯನ್ನ ಹಾಳು ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ತೋಟದ ಮಾಲೀಕ ಮಧುಕರ್ ಮಾತನಾಡಿದ್ದಾರೆ. ಕಾಡಾನೆಗಳು ತೋಟದೊಳಗೆ ನುಗ್ಗಿ ಬೆಳೆಗಳನ್ನ ನಾಶ ಮಾಡಿವೆ. ಕಳೆದ ವರ್ಷ 200ಕ್ಕೂ ಹೆಚ್ಚು ಕಾಫಿ ಗಿಡಗಳನ್ನ ನೆಡಲಾಗಿತ್ತು. ಆನೆಗಳು ಅದರ ಮೇಲೆ ನಡೆದಾಡಿ ತುಳಿದು ಹಾಕಿದ್ದಾವೆ. ಅಲ್ಲದೆ ಫಸಲಿಗೆ ಬಂದಿದ್ದ ಕಾಫಿ ಬೀಜ, ಅಡಿಕೆ ಬೆಳೆಗಳನ್ನು ಕೂಡ ಹಾಳು ಮಾಡಿದ್ದಾವೆ. ಹೊಸದಾಗಿ ಜೆಟ್ ಇವೆಲ್ಲ ಅಳವಡಿಸಿದ್ವಿ, ಅವೆಲ್ಲವನ್ನು ಕೂಡ ಹಾಳು ಮಾಡಿದ್ದಾವೆ. ಹಂಗಾಗಿ ನಮಗೆ ಪರಿಹಾರ ಕೊಡಬೇಕು ಅಂತ ಕೇಳಿದ್ದಾರೆ. ಏನ್ ಪರಿಹಾರ ಕೊಡ್ತಾರ್ರಿ? ಲಕ್ಷಾಂತರ ರೂಪಾಯಿ ನಷ್ಟ ಆಗಿರುತ್ತೆ, ಒಂದು 10,000 20,000 ರೂಪಾಯಿ ಪರಿಹಾರ ಅಂತ ಕೊಡ್ತಾರೆ. ಅಂತ ಆನೆ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆ ಅನ್ನೋ ತರ ಕತೆ. ಇನ್ನು ಅರಣ್ಯ ಇಲಾಖೆಯವ್ರು ಬರ್ತಾರೆ, ನೋಡ್ತಾರೆ, ಹೋಯ್ತಾರೆ. ಪಾಪ ಅವ್ರೇನ್ ಮಾಡಕ್ಕಾಗತ್ತೆ? ಆನೆಗಳನ್ನು ಒತ್ಕೊಂಡು ಹೋಗಿ ಇನ್ನೊಂದ್ ಕಡೆ ಕಿಡಕ್ಕಾಗತ್ತಾ? ಸರ್ಕಾರ ಆದೇಶ ಮಾಡಬೇಕು, ಫಂಡ್ ಕೊಡಬೇಕು, ಆನೆಧಾಮ ನಿರ್ಮಾಣ ಮಾಡಬೇಕು, ಇಲ್ಲ ರೈಲ್ವೆ ಬ್ಯಾರಿಕೇಡ್ ಹಾಕಬೇಕು, ಆನೆಗಳನ್ನ ಸ್ಥಳಾಂತರ ಮಾಡಬೇಕು. ಇವಕ್ಕೆಲ್ಲ ಒಂದು ಶಾಶ್ವತ ಪರಿಹಾರ ಸಿಗಬೇಕು. ಎಲ್ಲಿವರೆಗೂ ಶಾಶ್ವತ ಪರಿಹಾರ ಸಿಗೋದಿಲ್ವೋ ಅಲ್ಲಿವರೆಗೂ ಹಿಂಗೆ ನಾವು ಓದ್ತಾ ಇರ್ತೀವಿ, ಆನೆಗಳು ದಾಳಿ ಮಾಡ್ತಾ ಇರ್ತವೆ, ಹಿಂಗೆ ಆಗ್ತಾ ಇರುತ್ತೆ. ಅರೆಹಳ್ಳಿ ಭಾಗದಲ್ಲಿದ್ದವ ಈಗ ಸುತ್ತಮುತ್ತ ಗ್ರಾಮಗಳಿಗೆ ಬಂದವಂತೆ. ಹಿಂಗೆ ಏರಿಯಾಗೆ ಬಂದ್ರೆ ನೀರಿಗೆ ಬರಲ್ವಾ ಅಂತಾರಲ್ಲ, ಹಂಗೆ ಅರೆಹಳ್ಳಿಗೆ ಬಂದ್ಮೇಲೆ ಪಕ್ಕದ ಊರಿಗೆ ಬರೋಕೆ ಎಷ್ಟೊತ್ತು, ಅಲ್ಲಿಂದ ಇನ್ನೊಂದು ಪಕ್ಕದ ಊರಿಗೆ ಬರೋಕೆ ಎಷ್ಟೊತ್ತು, ಅಲ್ಲಿಂದ ನಾಳೆ ಬೇಲೂರು ಜನಕೇಶ್ವರ ದೇವಸ್ಥಾನ ಮುಂದೆ ಸಾಲಾಗಿ ನಿಂತ್ಕೊಂಡು ಹೇಳಕ್ಕಾಗತ್ತಿಲ್ಲ. ಒಂದು 200-250 ಸ್ಪಾಟ್ ಜೆಟ್ಗಳು ಮಾಡಿದ್ವಿ. ಅದರಲ್ಲಿ ಅದಿನ್ನೂ ಉಪಯೋಗಿಸೇ ಇಲ್ಲ. ಆಗಲೇ ಬಂದು ಒಂದು 20-30 ಸ್ಪಾಟ್ ಜೆಟ್ಗಳನ್ನ ಡ್ಯಾಮೇಜ್ ಮಾಡಿ ಕಿತ್ತಿ ಇಟ್ಟಿದ್ದಾರೆ. ಈ ಥರ ತುಂಬ ಕಡೆ ಇದೆ. ಒಂದು 25-30 ಸ್ಪಾಟ್ ಜೆಟ್ಗಳು ಡ್ಯಾಮೇಜ್ ಆಗಿದೆ. ಇನ್ನೂ ಆ ಕಡೆ ಪಟ್ಟಣದಲ್ಲೂ ಡ್ಯಾಮೇಜ್ ಆಗಿದೆ. ಈಗ ಇದು ನಿನ್ನೆ ಬಂದಿರೋ ಆನೆದು ಡ್ಯಾಮೇಜು ಇವತ್ತಿನ್ನೂ ಇಲ್ಲೇ ಇದ್ದಾವೆ. ಇಲ್ಲೊಂದು 200-300 ಮೀಟರ್ ಮುಂದೆ ಇನ್ನೂ ಇದ್ದಾವೆ 13-14 ಆನೆಗಳು. ಇವತ್ತು ಬಂದು ಮತ್ತಿನ್ನೇನು ಡ್ಯಾಮೇಜ್ ಮಾಡುತ್ತೋ ಗೊತ್ತಿಲ್ಲ. ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೇನಾದ್ರು ಒಂದು ಪರಿಹಾರ ಸೂಚಿಸಬೇಕು. ಸರ್ಕಾರದಿಂದ ಪರಿಹಾರ. ರಾಜ್ಯದಲ್ಲಿ ಅತಿ ದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ದಾಖಲೆ ನಿರ್ಮಿಸಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಾಧನೆಯನ್ನು ಅಭಿನಂದಿಸಿ ಕಾಂಗ್ರೆಸ್ ಕಾರ್ಯಕರ್ತರು, ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಹೊಳೆನರಸೀಪುರ, ಅರಕಲಗೂಡು, ಬೇಲೂರು ಸೇರಿದಂತೆ ಜಿಲ್ಲೆಯ ವಿವಿಧೆಡೆ ಸಂಭ್ರಮಾಚರಣೆ ನಡೆಸಿದ್ದಾರೆ. ಅರಕಲಗೂಡು ಗ್ರಾಮ ದೇವತೆ ದೊಡ್ಡಮ್ಮ ದೇವಸ್ಥಾನದ ಬಳಿ ಜಮಾಯಿಸಿದ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು. ಈ ವೇಳೆ ಕಾಂಗ್ರೆಸ್ ಮುಖಂಡ ಕೃಷ್ಣೇಗೌಡ, ಮುಖಂಡರಾದ ಪ್ರದೀಪ್ ಕುಮಾರ್, ದೇವರಾಜೇಗೌಡ, SP ರೇವಣ್ಣ, ಬೊಮ್ಮನಾಯಕನಹಳ್ಳಿ ಕೃಷ್ಣ, ಬೆಳಗುಳಿ ರಾಮೇಗೌಡರು, ಕಳ್ಳಿಮುದ್ನಳ್ಳಿ ಲೋಕೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು.
ಅರ್ಕಲಗೂಡಿನಲ್ಲಿ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು, ಹಿಂದುಳಿದ ವರ್ಗದ ಹರಿಕಾರರು, ಬಡವರ ಬಂಧು, ದೀನದಲಿತರ ನಾಯಕರು ಆದಂಥ ಸಿದ್ದರಾಮಯ್ಯನವರು 2790 ದಿನ ಕಂಪ್ಲೀಟ್ ಮಾಡಿ 2791ನೇ ದಿನಕ್ಕೆ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿ ಆಗಿ ಏನು ದಾಖಲೆಯ ದಾಪುಗಾಮಿ ಇವತ್ತು ಇಡ್ತಾ ಇದ್ದಾರೆ. ಆ ಒಂದು ಸುಸಂದರ್ಭದಲ್ಲಿ ನಮ್ಮ ಅರ್ಕಲಗೂಡಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಕೃಷ್ಣೇಗೌಡರನ್ನ ಅಭಿಮಾನಿಗಳು ಎಲ್ಲರೂ ಇವತ್ತು ಸಿದ್ದರಾಮಯ್ಯನವರ ಅಭಿಮಾನಿಗಳು ಎಲ್ಲರೂ ಸೇರಿ ಇವತ್ತು ಕೃಷ್ಣೇಗೌಡರ ನಾಯಕತ್ವದಲ್ಲಿ ಅರ್ಕಲಗೂಡಿನಲ್ಲಿ ದಾಖಲೆಯ ದಾಪುಗಾಲು ಅನ್ನೋ ಒಂದು ನಿಟ್ಟಿನಲ್ಲಿ ಅರ್ಕಲಗೂಡಿನ ಗ್ರಾಮ ದೇವತೆ ದೊಡ್ಡಮ್ಮ ತಾಯಿಗೆ ಪೂಜೆ ಮಾಡಿಸಿ ಇವತ್ತು ಈ ರಾಜ್ಯಕ್ಕೆ ಏನು ಇಷ್ಟು ದಿನಗಳ ಕಾಲ ಆಡಳಿತನ ಮಾಡಿದ್ದಾರೆ, ಮುಂದೇನು ಒಳ್ಳೆ ಆಡಳಿತನ ಮಾಡಲಿ, ಒಳ್ಳೆಯದಾಗಲಿ ಈ ರಾಜ್ಯಕ್ಕೆ. ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮುಂದೇನೂ ಸಹ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು. ಆ ನಿಟ್ಟಿನಲ್ಲಿ ಅವರು ಒಳ್ಳೆ ಕೆಲಸನ ಮಾಡಲಿ. ಅವರಿಗೆ ಆ ದೇವತೆಗಳು, ದೇವತೆಗಳೆಲ್ಲ ಹಾಗೂ ಇವತ್ತಿನ ದಿನ ಸಿದ್ದರಾಮಯ್ಯನವರು ಒಟ್ಟಿಗೆ 17 ಬಜೆಟ್ ಅನ್ನು ಮಂಡಿಸಿ ಇವತ್ತು ಒಂದು ದಾಖಲೆಯನ್ನು ನಿರ್ಮಿಸಿದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ಈ ಒಂದು ಇದು ಕಾರ್ಯಕ್ರಮವನ್ನು ಏರ್ಪಡಿಸಬೇಕಾಗಿತ್ತು. ಹೈಯೆಸ್ಟ್ ಈಗ ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟ್ ಇದು ಮಾಡಿದಂಥ ಮುಖ್ಯಮಂತ್ರಿ ಅಂತ ಅಂದರೆ ಸಿದ್ದರಾಮಯ್ಯನವರು. ಅದರಿಂದ 5 ಗ್ಯಾರಂಟಿಗಳನ್ನ ಕೊಟ್ಟು ಅಭಿವೃದ್ಧಿ ಕಡೆಯೂ ಸಹ ಒಂದು ಉತ್ತೇಜನವನ್ನು ಕೊಟ್ಕೊಂಡು ಬಡವರ ಬಗ್ಗರಿಗೆ ಏನೇನು ಸಹಕರಣೆಗಳನ್ನ ಮಾಡಬೇಕು ಅದೆಲ್ಲ ಮಾಡ್ಕೊಂಡು ಇಷ್ಟು ಒಂದು ಉನ್ನತವಾಗಿ ಕರ್ನಾಟಕವನ್ನು ನಡೆಸ್ಕೊಂಡು ಹೋಗುವಂಥ ಒಂದು ಶಕ್ತಿ ಅಂತ ಅಂದರೆ ಸಿದ್ದರಾಮಯ್ಯನವರು ಹಾಗೆ ಡಿ ಕೆ ಶಿವಕುಮಾರ್ ಅವರು ಒಟ್ಟಿಗೆ ಈ ಒಂದು ಎಲ್ಲ ಒಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮುಂದೆನೂ ಸಹ ಅವರಿಗೆ ನಾವೆಲ್ಲರೂ ಸೇರಿ ಬೆಂಬಲವನ್ನು ಕೊಟ್ಕೊಂಡು ಇನ್ನೂ ಹೆಚ್ಚಿನ ಒಂದು ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗಬೇಕು. ಈಗ ಏನಾಗಿದೆ ಅಂದರೆ ಅರ್ಕಲಗೂಡು ತಾಲೂಕಲ್ಲಿ 2-3 ಸಾರಿನೂ ಸಹ ಇದೇ ಥರ ಆಗಿದೆ. ಒಂದು ಸಾರಿ ಕಾಂಗ್ರೆಸ್ ಅಲ್ಲಿ ಸ್ಟೇಟಲ್ಲಿ ಯಾವುದಿರ್ತದೆ ಅದು ಚೇಂಜ್ ಆಗಿರ್ತದೆ ಇಲ್ಲಿ ಅರ್ಕಲಗೂಡಲ್ಲಿ. ಅದರಿಂದ ಇನ್ನು ಹೊಳೆನರಸೀಪುರದಲ್ಲೂ ಕೂಡ ಕಾಂಗ್ರೆಸ್ ಮುಖಂಡರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸತತ 7 ವರ್ಷ 239 ದಿನಗಳ ಸಮಯ ಸೇವೆ ಸಲ್ಲಿಸಿ ಈ ಹಿಂದೆ ಅತಿ ಹೆಚ್ಚು ದೀರ್ಘಾವಧಿಗೆ ಮುಖ್ಯಮಂತ್ರಿಯಾಗಿದ್ದಂಥ ದಿವಂಗತ ಡಿ ದೇವರಾಜ ಅರಸು ಅವರ ದಾಖಲೆಯನ್ನ ಮುರಿದ ಸಿದ್ದರಾಮಯ್ಯ ಅವರ ಯಶಸ್ವಿ ಆಡಳಿತ ಕುರಿತು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಪುಟ್ಟರಾಜು, ರವಿಕುಮಾರ್, ಸುದರ್ಶನ್ ಬಾಬು, ಶಿವಕುಮಾರ್, ಪ್ರಸನ್ನಕುಮಾರ್, ಗೋವಿಂದರಾಜು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಇಲ್ಲೂ ಕೂಡ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಅನ್ನರಾಮಯ್ಯ, ಗ್ಯಾರಂಟಿ ರಾಮಯ್ಯ ಎಂದೇ ಖ್ಯಾತಿಯಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಇಂದಿಗೆ 7 ವರ್ಷ 239 ದಿನಗಳನ್ನ ಪೂರೈಸಿ ನಮ್ಮ ದಿವಂಗತ ಡಿ ದೇವರಾಜ ಅರಸು ಸಾಹೇಬರು ಏನು ಮುಖ್ಯಮಂತ್ರಿಗಳಾಗಿದ್ದರು ಆ ಒಂದು ಅವರ ಒಂದು ಅವಧಿನ ಒಂದು ಮುರಿದು ಈ ಮೂಲಕ ನಮ್ಮ ಕರ್ನಾಟಕದ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇವತ್ತು ನಮ್ಮ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಅಧಿಕಾರಕ್ಕೆ ಬಂದ ತಕ್ಷಣ ನುಡಿದಂತೆ ನಡೆದು ಆ ಮೂಲಕ 5 ಗ್ಯಾರಂಟಿ ಯೋಜನೆಗಳ ಒಂದು ಯಶಸ್ವಿಯಾಗಿ ಒಂದು ಕಾರ್ಯಗತಗೊಳಿಸಲಿಕ್ಕೆ ಆ ಮೂಲಕ ನಮ್ಮ ಕರ್ನಾಟಕ ರಾಜ್ಯದ ಕೋಟ್ಯಾಂತರ ಕುಟುಂಬಗಳಿಗೆ ಪ್ರತಿ ತಿಂಗಳಿಗೆ ಪ್ರತಿ ಕುಟುಂಬಕ್ಕೆ ಕನಿಷ್ಠ 5,000 ರೂಪಾಯಿ ತಲುಪಲಿಕ್ಕೆ ಸಿದ್ದರಾಮಯ್ಯ ಸಾಹೇಬರು ನೇರವಾಗಿ ಕಾರಣರಾಗಿದ್ದಾರೆ. ಆ ಮೂಲಕ ಇವತ್ತು ನಮ್ಮ ರಾಜ್ಯದ ಸಮಸ್ತ ಕೋಟ್ಯಾಂತರ ಜನರ ಅಂತೆಯೇ ಬೇಲೂರಲ್ಲೂ ಸಹ ಮುಖ್ಯಮಂತ್ರಿಗಳ ಅವಧಿಯಲ್ಲಿ ದಾಖಲೆ ಮಾಡಿದ ಸಿದ್ದರಾಮಯ್ಯ ಅವರಿಗೆ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬೇಲೂರು ತಾಲೂಕು ಕಾಂಗ್ರೆಸ್ನ ಮುಖಂಡರು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಅವರಿಗೆ ಇನ್ನಷ್ಟು ಅಧಿಕಾರ ನಡೆಸುವ ಶಕ್ತಿ ಕೊಡಲಿ ಅಂತಾನೋ, ಅವರ ಆರೋಗ್ಯ ಚೆನ್ನಾಗಿರಲಿ, ಮತ್ತೊಂದು ಇನ್ನೊಂದು ಅಂತ ಹೇಳಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಸಂತೋಷ್, ಹಾಲಮಠದ ತಾಲೂಕು ಅಧ್ಯಕ್ಷ ಉಮಾಶಂಕರ್, ಮಂಜುನಾಥ್, ನರಸಿಂಹಸ್ವಾಮಿ, ಬಸವರಾಜ್, ರಾಜಣ್ಣ, ರಾಕೇಶ್, ಪ್ರಸನ್ನ, ಸುರೇಶ್ ಇನ್ನಿತರರು ಹಾಜರಿದ್ದರು. ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಸುದೀರ್ಘಾವಧಿ ದಾಖಲೆಯ ಮುಖ್ಯಮಂತ್ರಿಯಾಗಿ ನಿನ್ನೆಗೆ ದಾಖಲೆಯನ್ನು ಬರೆದಿದ್ದಾರೆ. ದೇವರಾಜ ಅರಸು ಅವರ ನಂತರ ಇವರು ಅತ್ಯಂತ ಹೆಚ್ಚು ದಿನಗಳ ದೀರ್ಘಾವಧಿ ಮುಖ್ಯಮಂತ್ರಿ ಅಂತ ಹೇಳಿ ನಿನ್ನೆಗೆ ಘೋಷಣೆಯಾಗಿದೆ. ಹಾಗಾಗಿ ನಾವು ಅವರ ಒಂದು ಹೆಸರಿನಲ್ಲಿ ಇವತ್ತು ಚನ್ನಕೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಒಂದು ಅವರ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿಸಿ ಪೂಜೆ ಮಾಡಿಸಿ ಅವರಿಗೆ ಇನ್ನೂ ದೇವರು ನಮ್ಮ ಚನ್ನಕೇಶ್ವರ ಸ್ವಾಮಿ ಆಯಸ್ಸು, ಆರೋಗ್ಯ, ಶಕ್ತಿ ಕೊಡಲಿ, ಇನ್ನು ನಮ್ಮ ಕರ್ನಾಟಕ ರಾಜ್ಯವನ್ನು ಆಡಲಿ, ಒಳ್ಳೆ ಕೆಲಸ ಮಾಡಲಿ ಅಂತ ಹೇಳಿ ಇವತ್ತು ನಮ್ಮ ಎಲ್ಲ ಹಿಂದುಳಿದ ವರ್ಗದವರು ಹಾಗೂ ಅವರ ಅಭಿಮಾನಿಗಳು ಎಲ್ಲರೂ ಬಂದಿದ್ದಾರೆ. ಹಾಗಾಗಿ ಇವತ್ತಿನ ದಿನ ಅವರು ನಮಗೆ 5
ಗ್ಯಾರಂಟಿಗಳ ಒಡೆಯ ಅಂಥೇಳಿ ಖ್ಯಾತಿಯಾಗಿದ್ದಾರೆ. ಪ್ರತಿಯೊಂದು ಮನೆಯಲ್ಲಿ ಕೂಡ ಅವರನ್ನು ಕರ್ನಾಟಕ ಹಾಲು ಮಹಾಮಂಡಳಿ ಮೂಲಕ 1 ತಿಂಗಳ ಹಿಂದೆಯೇ ಮೆಕ್ಕೆಜೋಳ ಮಾರಾಟ ಮಾಡಿದ್ರು ಕೂಡ ಅದರ ಹಣ ಹಾಗೂ ಸರ್ಕಾರ ಘೋಷಿಸಿದ ಬೆಂಬಲ ಬೆಲೆ ಇನ್ನೂ ಕೂಡ ರೈತರ ಕೈ ಸೇರದಿರೋದನ್ನ ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ರೈತ ಹೋರಾಟಗಾರ ಬಳ್ಳೂರು ಸ್ವಾಮಿಗೌಡ ಮಾತನಾಡಿ, ಕಳೆದ 1 ತಿಂಗಳ ಹಿಂದೆ ರೈತರು ನಂಬಿಕೆಯಿಂದ ಕೆಎಂಎಫ್ಗೆ ತಮ್ಮ ಬೆಳೆಗಳನ್ನು ನೀಡಿದ್ರು. ಆದರೆ ಮೆಕ್ಕೆಜೋಳದ ಅಸಲು ಹಣದ ಜೊತೆಗೆ ಕಳೆದ 2 ತಿಂಗಳಿಂದ ಬರಬೇಕಾದಂತ ಸರ್ಕಾರದ ಬೆಂಬಲ ಬೆಲೆ ಕೂಡ ರೈತರ ಬ್ಯಾಂಕ್ ಖಾತೆ ಜಮಾ ಆಗಿಲ್ಲ. ಈ ಬಗ್ಗೆ ಕಳೆದ ಡಿಸೆಂಬರ್ 30ರಂದೇ ಅಧಿಕಾರಿಗಳ ಗಮನಕ್ಕೆ ತರಲಾಗಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಜನವರಿ 4, 2026ರಂದು ಹೊರಡಿಸಲಾದಂತಹ ಸರ್ಕಾರದ ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆ ಆದೇಶ ಕೇವಲ ಕಾಗದದ ಮೇಲೆ ಉಳ್ಕೊಂಡಿದೆ. ತಾಲೂಕು ಮಟ್ಟದ ಖರೀದಿ ಕೇಂದ್ರಗಳಲ್ಲಿ ಅನುಷ್ಠಾನಕ್ಕೆ ಬರ್ತಾ ಇಲ್ಲ. ಕೂಡಲೇ ಬಾಕಿ ಹಣಗಳನ್ನ ಬಿಡುಗಡೆ ಮಾಡದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಭೀಮೇಶ್, DH ಬಸವರಾಜ್, ಮಲ್ಲಿಕಾರ್ಜುನ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕಳೆದ ತಿಂಗಳು ಮೆಕ್ಕೆಜೋಳ ಸರ್ಕಾರ ಖರೀದಿ ಮಾಡಬೇಕು ಅಂತೇಳಿ ಏನು ಹೋರಾಟ ಮಾಡಿದ್ದು, ಅದರ ಪ್ರಕಾರವಾಗಿ ಹಾಸನ ಜಿಲ್ಲೆಯಲ್ಲಿ KMFನವರು ರೈತರಿಂದ ಮೆಕ್ಕೆಜೋಳವನ್ನು ಖರೀದಿ ಮಾಡಿದ್ದಾರೆ. ಈಗಾಗಲೇ 1 ತಿಂಗಳು ಕಳೆದರೂ ಕೂಡ ಇದುವರೆಗೂ ಕೂಡ ಯಾವ ರೈತರ ಜೋಳ ಕೊಟ್ಟಂಥ ರೈತರ ಖಾತೆಗೆ ಇದುವರೆಗೂ ಕೂಡ ಹಣ ಜಮೆ ಆಗಿಲ್ಲ. ಹಾಗಾಗಿ ಇವತ್ತು ಆ ಹಣವನ್ನು ರೈತರ ಖಾತೆಗೆ ಆದಷ್ಟು ಬೇಗ ಜಮಾ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾಯಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ. ಆ ಕಾರಣಕ್ಕೋಸ್ಕರ ಇವತ್ತು ಇಲ್ಲಿ ಬಂದಿದ್ವಿ. ಇಲ್ಲಿ ಭೋಗಮಲ್ಲೇಶ್ ಅಂತ ಬೇಲೂರು ತಾಲೂಕು ಅಧ್ಯಕ್ಷರು, ಇವರು ಭೂಮೇಶ್ ಅಂತೇಳಿ ಬೇಲೂರು ತಾಲೂಕಿನ ಯುವ ಮುಖಂಡರು, ಇವರು ರಂಗನಾಥ್ ಅಂತೇಳಿ ಬೇಲೂರು ತಾಲೂಕು ಕಾರ್ಯದರ್ಶಿ, ಇನ್ನು ಇವರು ಸುರೇಶು, ರಾಜೇಶು, ಮುತ್ತಗನ್ನೆ ಮನು ಅವರು, ಚಂದ್ರಶೇಖರ್ ಅಂತ, ಉಮೇಶು, ಯೋಗೀಶು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಅರಸೀಕೆರೆ ರಾಜಕೀಯದಲ್ಲಿ ಹೊಸ ಟ್ವಿಸ್ಟ್. ಶಿವಲಿಂಗೇಗೌಡರ ಅಹಂಗೆ ಬ್ರೇಕ್ ಹಾಕಲು ಜೆಡಿಎಸ್ ಮಾಸ್ಟರ್ ಪ್ಲಾನ್. ಅರಸೀಕೆರೆಯಿಂದ ರೇವಣ್ಣ ಸ್ಪರ್ಧೆಗೆ ಮುಖಂಡರ ಒತ್ತಾಯ. 10 ವರ್ಷಗಳ ಹಳೆ ಸಾಲಕ್ಕೆ ಹಾಸನದಲ್ಲಿ ರಕ್ತದ ಓಕುಳಿ. ಇನ್ಸ್ಪೆಕ್ಟರ್ ಶಿವಕುಮಾರ್ ದರ್ಪಕ್ಕೆ ಬೆಚ್ಚಿಬಿದ್ದ ಹಾಸನ. 30 ಲಕ್ಷಕ್ಕಾಗಿ ಮಾರಣಾಂತಿಕ ದಾಳಿ. ಹಾಸನದ ಯುವತಿ ನಿಖಿತಾ ಕೇಸ್ನಲ್ಲಿ ಟ್ವಿಸ್ಟ್. ಪ್ರಿಯಕರನ ಮನೆಯಲ್ಲಿ ಜೀವ ಬಿಟ್ಟ ಇನ್ಸ್ಟಾಗ್ರಾಂ ಪ್ರೇಯಸಿ. ಇದು ಆತ್ಮಹತ್ಯೆಯಲ್ಲ, ಕೊಲೆಯಂತಿರೋ ಕುಟುಂಬಸ್ಥರು. ಅರೆಹಳ್ಳಿಯಲ್ಲಿ ಮುಂದುವರೆದ ಕಾಡಾನೆಗಳ ಆರ್ಭಟ. ಪಂಪ್ಸೆಟ್ ಪುಡಿ ಪುಡಿ ಮಾಡಿದ ಗಜಪಡೆ. ಗಜಪಡೆಯ ರುದ್ರ ನರ್ತನಕ್ಕೆ ಕಾಫಿ, ಅಡಕೆ ಗಿಡಗಳು ಉಡಿಸ್. ಹೊಸ ದಾಖಲೆ ಬರೆದ ಸಿದ್ದರಾಮಯ್ಯ. ಅರಕಲಗೂಡು, ಹೊಳೆನರಸೀಪುರ, ಬೇಲೂರು ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮ. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಅಭಿಮಾನಿಗಳ ಹರ್ಷೋದ್ಗಾರ. ಮೆಕ್ಕೆಜೋಳ ಮಾರಾಟವಾಗಿ ತಿಂಗಳು ಕಳೆದರೂ ಸಿಗದ ಹಣ, ಸರ್ಕಾರದ ಬೆಂಬಲ ಬೆಲೆಯೂ ಬಾಕಿ. ಕೆಎಂಎಫ್ ನಡೆಗೆ ರೈತರಿಂದ ತೀವ್ರ ಅಸಮಾಧಾನ. ಇದಾಗಿತ್ತು ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC TV. ಸದ್ಯದ ಕಡೆ ನಮಸ್ತೆ.